ಎಷ್ಟನ್ನ 50 ಎರಡು ಮಾಲೀಕ ಕನ್ನಡ ಬರ್ತೈತಿ. ತಿರುಪತಿ ಬಾಲಾಜಿ ಮಂದಿರ ಇಲ್ಲ ಐತಿ. ಫಸ್ಟ್ ಇಲ್ಲಿ ದರ್ಶನ ಮಾಡಿ ಒಳಗೆ ಹೋಗೋದನ್ನ. ಅಲ್ಲಿ ಹೋಗಿ ಇಲ್ಲಿ ಬರ್ಬೇಕು ಆ್ಯಕ್ಚುಲಿ 3.3 ಕಿಲೋಮೀಟರ್ ಅಷ್ಟ ಹೋಗಿದ್ರಿ. ಸೊ ಸ್ವಲ್ಪ ದಾರಿ ತಪ್ಪೇವಿ. ಏನ್ರಿ ಸೀನ್ ಅಂತಂದ್ರೆ ರೊಕ್ಕ ಮನೆಗೆ ಇಟ್ಟು ಬಂದ್ಬಿಟ್ಟು ಕ್ಯಾಶ್ ಪಿಕ್ಚರ್ ಮೇಲೆ ಪಿಕ್ಚರ್ ಹಾಕವ್ ಬಿಡ್ರಿ ನಮ್ ಕೂಡ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಆರಾಮದೇ ಅನ್ಕೋತೀನಿ. ನಾವು ಅಂತ ಚೊಕ್ಕ ಆರಾಮದೇವಿ. ಸೊ ಇವತ್ತು ಹೊಂಟವ್ರಿ ಎಲ್ರಿ ಅಂತಂತಂದ್ರೆ ಮುಂಬೈಗೆ. ಸೊ ಹಿಂಗಾಗಿ ಗಾಡಿ ಅಂತ ಫುಲ್ ರೆಡಿ ಐತಿ. ಸೊ ಹೋಗ್ಬೇಕೀಗ. ಟೈಮ್ ಆಗೈತಿ ಬೆಳಗ್ಗೆ ಒಂದು 6 ಗಂಟೆ. ಸೊ ಮೊದಲು ಹೋಗಿ ನಮ್ಮ ದೋಸ್ತರು ಪಿಕಪ್ ಮಾಡ್ಬೇಕು. ಪಿಕಪ್ ಮಾಡ್ಕೊಂಡು ಹೋಗೋಣಂತ ಬಸ್. ಫೈನಲಿ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ಟ್ರಿಪ್ಪ. ಸೊ ಭಾಳ ದಿನ ಪ್ಲ್ಯಾನ್ ಮಾಡಿದ್ದೀವಿ ಹೋಗ್ಬೇಕಂತೇಳಿ. ಬಂದು ಏನು ತಾಸು ಆಯ್ತು. ಈಗ ಬಂದು ವಿಷಯ ಇಲ್ಲಿ ಅವ್ರ ಮನೆಗೆ ಇಂತಿಂತ ಅದಾರ ನಮ್ಮ ಕೂಡ. ಇಂಥವ್ರನ್ನ ಕಟ್ಕೊಂಡು ನಾವು ಹೆಂಗೆ ಮಾಡ್ಬೇಕು ಹೇಳ್ರಿ. ಬಾಳೆ ನೋಡ್ರಿ ಗಾಡಿ ತೊಗೊಂಬಂದು ರೆಡಿಯಾಗಿ ನಿಂದಿರಿಸಿ ಕಾಕೊಂಡು ಕುಂತಾವೆ. ಮತ್ತೆ ಏನು ಮಾಡ್ತೀರಿ, ಏನು ಮಾಡಕ್ಕೆ ಬರೋಂಗಿಲ್ಲ ರೀ. ಎಷ್ಟಣ್ಣ ಫುಲ್ಲ ಮಾಡತ್ತೀರಿ? ಮತ್ತೆ ಯಾಕೆ ಒಳ್ಳೆ ಮಾಡಕ್ ಕಿರಿಕಿರಿ? ಮಂಜುಣಾರ ಏನೋ ಚೆಕ್ ಮಾಡತ್ತೀರಲ್ಲ, ಗಾಡಿ ಎಲ್ಲ ಕರೆಕ್ಟ್ ಐತಿಲ್ಲ? ಸೊ ಏನ್ರಿ ಸೀನ್ ಅಂತಂದ್ರೆ ರೊಕ್ಕ ಮನೆಗೆ ಇಟ್ಟು ಬಂದ್ಬಿಟ್ಟು ಕ್ಯಾಶ್ ಪಿಕ್ಚರ್ ಮೇಲೆ ಪಿಕ್ಚರ್ ಹಾಕವ್ ಬಿಡ್ರಿ ನಮ್ ಕೂಡ ಅಂತಿ. ಮೊದಲು ಬಂದು ಬೈ ಲೇಟ್ ಮಾಡ್ಯದ, ಆಮ್ಯಾಗ ಈಗ ರೊಕ್ಕ ಇದು ಲೇಟ್ ಆತ. ಸೊ ಈಗ ಮತ್ತೆ ವಾಪಸ್ ಹೋಗಿ ಕ್ಯಾಶ್ ತೊಗೊಂಡು ವಾಪಸ್ ಹೋಗುತ್ತೆ. ಉಳ್ಕಿದ್ದೆಲ್ಲ ಫೋನ್ ಪೇದಾಗ ಅದಾವ, ಕ್ಯಾಶು ಕ್ಯಾರಿ ಮಾಡ್ಬೇಕಲ್ರಿ. ಸೊ ಹಿಂಗಾಗಿ ಏನು ಮಾಡ್ತೀರಿ ಬಿಡ್ರಿ. ವಾಪಸ್ ಹೋಗಿ ಸಿದ್ಧ ಹೈವೇದಾಗ ಸಿಗ್ತೀನಂತ್ರಿ ನಾನು ನಿಮ್ಗೆ. ಇಲ್ಲೆಲ್ಲಿ ಬ್ಲಾಗ್ ಮಾಡೋದು ಬೇಡ ಬರ್ರಿ. ಪೂಜೆ ಗೀಜೆ ಅದು ಚೊಕ್ಕಾತ ವ್ಯವಹಾರ ಮಾಡಿದ್ರೆ. ಆಮ್ಯಾಗ ಉದಿನ ಕಟ್ಟೆನೂ ಹಚ್ಚಿದ್ರೆ. ಸೊ ನಮ್ಮ ಇವ್ರು ಕುಂಕುಮ ಹಚ್ಚಿಂದ ಇನ್ನೇನು ಊಟ ಟೈಮ. ಸೊ ಭಾಳ ಲೇಟ್ ಆತ್ರಿ. ಇಲ್ಲೇ 8 ಗಂಟೆ ಆಗಿರ್ಬೇಕು ಈಗ ಟೈಮ್ ಅಂತ್ರಿ. ಈಗ ಅದಾವ ನವನಗರ ಒಳಗೆ. ಸೊ ಫೈನಲಿ ಧಾರವಾಡಕ್ಕೆ ಬಂದಿದ್ವಿ. ಧಾರವಾಡಕ್ಕೆ ಬಂದು ಇಲ್ಲಿ ನಾಷ್ಟ ಮಾಡ್ಬೇಕಂತೇಳಿ ಇಲ್ಲಿ ಗಾಡಿ ನಿಂದಿರ್ಸಿದ್ವಿ. ಸೊ ಹೈವೇ ಅಂತ ಇಲ್ಲೇ ಐತಿ. ಮತ್ತೆ ಅಲ್ಲೇ ನಡಕ್ಕೆ ನಿಂದಿರೋದು ಬೇಡ ಅಂತೇಳಿ ಸೊ ಪಟ್ಟ ಇಲ್ಲೊಂದು ನಾಷ್ಟ ಮಾಡಿ ಹೋಗೋಣಂತ ಲಗು. ಇಡ್ಲಿ ಬೇಡ ಇಡ್ಲಿ ಆರೋಗ್ಯ ಕಾಳಕ್ಕೆ ಇಲ್ಲ 2 ಪೀಸ್ ಕೊಡ್ತಾರ. ಸಿಂಗಲ್ ಬೈಕ್ ಬೈಕ್ ರೇಡೆ ಬೇರೆ ಅವು ಇದು ಶರ್ಟ್ ಇರ್ತಾವ. ಶರ್ಟ್ ತೊಗೊಂಡು ಹೋಗ್ಬೇಕು ನೋಡು. ಪ್ಯಾಂಟ್ ತೊಗೊಂಡು
ರೊಕ್ಕ ಅಲ್ಲಾಗೈತ್ರಿ ಅದ್ರ ಮುಂದೆ ಹೊಂಟೇವ್ರಿ ನಾವು. ಏನ್ ಬಾರಿ ನೋಡ, ಮೈಂಡ್ ಬ್ಲೋಯಿಂಗ್, ಫಂಟಾಸ್ಟಿಕ್, ಎಕ್ಸ್ಟ್ರಾನರಿ. ಕನ್ನಲ್ ಮಾಡತ್ತಾರೋ ಏನ್ ಮಾಡತ್ತಾರೋ ಗೊತ್ತಿಲ್ಲ. ಡಿಜೆ ಕ್ರೇನ್ ಎಲ್ಲ ಓಡಾಟ ನೋಡಿ. ಡಿಜೆ ಕ್ರೇನ್ ಆದ್ರೆ ನಮ್ದ GST ತಗೊಂಡಾರ ನೋಡ್ರಿ. ಹಾ, ಚೊಕ್ಕ ಹೈವೇನ ಮಾಡ್ತಾರ ಮುಂಬೈಗೆ ಸೀದವ್ರು. ಗ್ರೀನರಿ ಐತ್ ನೋಡ ಮಹಾರಾಷ್ಟ್ರ ಇಲ್ಲಿಂದ್ರ. ಆದ್ರೂ ನಮ್ ಲೋಡ್ ಗಾಡಿ ತಳಗಾಟ ಬಿಡ್ರಿ. ಸಾಕರ್ ಮಂದಿ ಅಷ್ಟೇ ಮ್ಯಾಗ ನಿಂತಾವ್. ಗಂಟಕಾರ ನೋಡ್ರಿ ನಾನು. ಈಗ ಬಂದವ್ರಿ ಕಾಗಲಿಗೆ. ಮಳೆ ಅಂತಿ ಭಾಳ ಡೇಂಜರ್ ಐತಿ ಇಲ್ಲೇ. ಸೊ ಇಲ್ಲೇ ಚಾ ಕುಡಾಕ ಅಂತೇಳಿ ನಿಂತಿದ್ದೀವಿ. ಸ್ವಲ್ಪ ಮಳೆ ಅಂತಿ ಬರಾಕತ್ತಿದ್ ಜೋರ, ಹಿಂಗಾಗಿ ರೋಡ್ ಅಂತಿ ಭಾಳ ಹದಗೆಟ್ಬಿಟ್ಟೈತ್ರಿ. ಬೆಳಗಾವ್ ತನ ಅಷ್ಟ ಚಲೋ ಐತಿ, ಅದಾದ್ಮ್ಯಾಗ ಅಂತಿ ಫೇಲ್ ಐತಿ ಭಾಳ. ಸೊ ಇಲ್ಲೇ ಚಾಗಿ ಕುಡಿದು ರೆಡಿಯಾಗಿ ಮುಂದೆ ಹೋಗೋಣಂತ. ಸೊ ಬರ್ರಿ. ಗಾಡಿ ಅಂತಿ ಫುಲ್ ರಾಡಿ ಮುಣಿಗೆ ಎದ್ದೈತಿ. ವೈಪರ್ ನೀರು ಒಂದು ಖಾಲಿ ಆಗೈತಿ. ಸೊ ಮಳೆನೂ ಬರತ್ತೈತಿ. ಚಾ ಕುಡ್ದು ಬಡ ಹೋಗೋಣಂತ ಬರ್ರಿ. ಕೃಷ್ಣ ತೊಗೊಂಬಂದಿದ್ದಕ್ಕೂ ಚಲೋ ಆದ್ರೆ ಈಗಂತೂ ಎಲ್ಲರೂ ಸ್ವಿಚ್ ಆಫ್ ಆಗ್ಬಿಟ್ಟಾರ. ಖಾಲಿ ಆಗೈತಿ ಗಾಡಿ. .3 ಕಿಲೋಮೀಟರ್ ಅಷ್ಟ ಉಳಿದ್ರಿ. ಸೊ ಸ್ವಲ್ಪ ದಾರಿ ತಪ್ಪೇವಿ. ಕಾರಿಂದಂತಿ ಪಿಕ್ಚರ್ ಫೇಲ್ ಆಗೈತ್ರಿ. ಸೊ ಈಗ ಫೈನಲಿ ಬಂದಿವ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಗುಡಿ ಕಡೆ. ಈಗ ಹೊಂಟ ದರ್ಶನಕ್ಕೆ. ಸೊ ನಮ್ಮ ಇನ್ನೊಬ್ಬ ವಯಂತಿ ಮಕ್ಕೋಣ ಸ್ವಿಚ್ ಆಫ್ ಆಗ್ಯಾನ ಪೂರ. ಸೊ ಈಗ ನಾವ ಹೊಂಟವಿ. ಇಲ್ಲಿಂದ ಭಾಳ ದೂರ ಏನಿಲ್ಲ, ಒಂದು ಸ್ವಲ್ಪ ದೂರ ಐತಿ. ಸೊ ಬರೀ ಹೋಗೋಣಂತ. ನಾನು ನಿಮ್ಗೆ ದರ್ಶನ ಮಾಡಿಸ್ತೇನೆ ಚೌಕ್. ಸೊ ಇದೇ ಎಂಟ್ರಿ. ಕಾರ್ಲನ್ ಅಂತ ಎಷ್ಟು ದೊಡ್ಡ ಇಟ್ಟಾರ. ನಮ್ಮ ನಲ್ಲು ಕಾರ್ಲನ್ ಎಷ್ಟು ದೊಡ್ಡ ಇಲ್ಲ. ಫೈನಲಿ ಎಂಟ್ರ್ ಆಗತ್ತವ್ರಿ ಈಗ. ಸೊ ಭಾಳ ಹಳೆ ಆರ್ಕಿಟೆಕ್ಟ್ ಐತಿ, ನೆಕ್ಸ್ಟ್ ಲೆವೆಲ್. ಇದೇ ನೋಡ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್. ಫೈನಲಿ ಬಂದ್ವಿ. नाही सोच आहे तो कमळाने हार दोन्ही मिळून येते. फक्त सिंगल कमळ 50 आहे दुकानात. ಎಷ್ಟನ್ನ आईवर काढून माली कमळ ಕನ್ನಡ ಬರ್ತೈತಿ. चाळीस आम्हाला मिळते 85 रुपये. ಸೊ ಇಲ್ಲಿಂದ ಎಂಟ್ರಿ ಐತಿ. ಒಳಗೆ ಕಾಣ್ತಿರ್ಬೇಕು ನಿಮ್ಗೆ ಸ್ವಲ್ಪ ಗುಡಿ. ಸೊ ಭಾಳ ಹಳೇದನ್ನ ಇದು, ಅವಾಗ ಕಟ್ಟಿದ್ದನ ಛತ್ರಪತಿ ಶಿವಾಜಿ ಅವ್ರು ಇದ್ದಾಗ. ಹೆವಿ ಮಾಡ್ಯಾರ. ಹಾಂ, ನೆಕ್ಸ್ಟ್ ಲೆವೆಲ್ ಡಿಟೇಲಿಂಗ್ ಮಾಡ್ಯಾರ ಒಟ್ಟು ಹೆವಿ. ಇಲ್ಲೊಂದು ಎಂಟ್ರಿ ಐತಿ, ಆಮ್ಯಾಗ ಆ ಸೈಡ್ ಒಂದು ಎಂಟ್ರಿ ಐತಿ. ಗದ್ಲಂತಿ ಭಾಳ ಏನಿಲ್ಲ, ಒಂದು ಸ್ವಲ್ಪ ಐತಿ ಅಷ್ಟೇ ಅಂದ್ರೂ 15 ನಿಮಿಷ ಬೇಕು. ಹಾಂ, ಒಂದು 10 ನಿಮಿಷ ಅಷ್ಟೇ. ಭಾಳ ತನ ಏನಿಲ್ಲ. ತಿರುಪತಿ ಅನ್ನಂಗೆ ಅಂತೇನಿಲ್ಲ. 2-3 ದಿನ ಅಲ್ಲಿ ಏನೀಗ 5 ತಾಸು ಇರ್ತವ್ರಿ. 5 ತಾಸು ಇದ್ದಾಗ ಐತ. ಬಾಲಾಜಿ ಮಂದಿರ, ತಿರುಪತಿ ಬಾಲಾಜಿ ಮಂದಿರ ಇಲ್ಲ ಐತಿ. ಫಸ್ಟ್ ಇಲ್ಲಿ ದರ್ಶನ ಮಾಡಿ ಒಳಗೆ ಹೋಗೋದನ್ನ. ಅಲ್ಲಿ ಹೋಗಿ ಇಲ್ಲಿ ಬರ್ಬೇಕು ಆಕ್ಚುಲಿ ತಿರುಪತಿಗೆ. ಅಲ್ಲಿ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಇಲ್ಲಿ ದರ್ಶನ ಮಾಡ್ಕೊಂಡು ಆಚೆ ನೋಡ್ಬೇಕು. ಲಾಸ್ಟ್ ಟೈಮ್ ನಾವು ಅಲ್ಲಿ ಹೋಗಿ ಇಲ್ಲಿ ಬಂದಿದ್ವಿ. ತಿರುಪತಿ ಮೆಟ್ಲ ಹತ್ತಿ ತಿರುಪತಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಮನೆಗೆ ಹೋಗಿದ್ವಿ ನಾವು. ಕಂಪಲ್ಸರಿ ಹಂಗೆ ಮಾಡ್ಬೇಕು. ಅಲ್ಲಿ ಹೋಗಿಲ್ಲಲ್ಲ, ಇಲ್ಲಿ ಒಂದು ಸಣ್ಣ ಗುಡಿ ಕಟ್ಟಾರ ಅವಾಗ ಹೋಗಿದೆ. ಅದನ್ನ ಒಂದು ಸ್ವಲ್ಪ ಈಗ ದರ್ಶನ ಮಾಡ್ಕೊಂಡು ಅದ್ರೊಳಗೆ ಹೋಗೋದು. ಮಹಾಲಕ್ಷ್ಮಿ ಅವರ ತವ್ರ ಮನಿ ಪದ್ಮಾವತಿ ಯಾರ್ದಲ್ಲ ಏನು. ಅದೇ ಅದೇ ಗುಡಿ ಇತ್ತು ಅಲ್ಲೇ ತಿರುಪತಿ ಕಡೆ. ಅದೇ ಗೋಲ್ಡನ್ ಟೆಂಪಲ್ ಅಂತ ಅದ. ಹಾಂ,
ಸೊ ಗದ್ಲಂತ ಈಗ ಸ್ವಲ್ಪ ಕಡಿಮೆ ಐತ್ರಿ, ಜಲ್ದಿ ದರ್ಶನ ಸಿಗ್ತೈತಿ ಇವತ್ತು ನಮ್ಗೆ. ಇಲ್ಲಾಂದ್ರೆ ಭಾಳ ಲೇಟ್ ಆಕಿತ್ತು. ಮಂಗಳಾರತಿ ಈಗ ಜಸ್ಟ್ ಆಗೈತೆ ಒಂದು. ಬಂದ್ ಮಾಡ್ಬೇಕಣ್ಣ. ಸೊ ಒಳಗೆ ದರ್ಶನ ಗಿರ್ಶನ ಎಲ್ಲ ಚೊಕ್ಕ ಆತ್ರಿ. ನಾವು ಹೋಗುವಾಗ ಮಂಗಳಾರತಿ ಆಗತ್ತಿತ್ತು. ಸೊ ವಿಡಿಯೋ ಮಾಡಾಕಂತ ಬಿಡಲಿಲ್ಲ. ಅಲ್ಲೇ ವಿಡಿಯೋ ಮಾಡೋದು ಫುಲ್ ಭಾಳ ಸ್ಟ್ರಿಕ್ ಐತಿ. ಸೊ ಒಂದೆರಡು ಕ್ಲಿಪ್ ಏನು ಮ್ಯಾಲಿಂಗ್ ಕಿದ್ದ ಹಿಡಿದಿರ್ಬೋದು ನಾವು. ಅವೇನ್ರ ಇದ್ರೆ ಹಾಕ್ತಾನಂತ. ಸೊ ಇನ್ನು ಮುಂದಿನ ಅಪ್ಡೇಟ್ ಕೊಡ್ತೀನಿ, ಸ್ಟೇ ಟ್ಯೂನ್ ಆಗಿ. ಮತ್ತೇನ್ರಿ ಅಣ್ಣ ಏನನ್ನ ತೊಗೊಳತ್ತಿರಲ್ಲ? ಲಕ್ಷ್ಮೀ ದರ್ಶನ ಮುಗಿದಿಂದಾಗ ಇಲ್ಲೇ ಪ್ರಸಾದ ತೊಗೊಂಡು ಹೋಗೋದು. ನಮ್ಗೊಂದು ತೊಗೊಂಬಿಡ್ಣ, ಪಾಕೆಟ್ ತೊಗೊಂಬಿಡ್ಣ ಮನೆಗೆ. ಹಾಂ ತೊಗೊಂಬಿಡ್ಣ ನೀನೊಂದು. ಎಲ್ಲರಿಗೂ ಒಂದೊಂದು ತೊಗೊಂಬಿಡ್ರಿ ಹೊಲತ್ತ. ಅಣ್ಣ ನಾನು ಗಾಡಿ ಹತ್ತಿಂದಾಗ ಯೋಚನೆ ಮಾಡೋಣ್ರಿ. ಗಾಡಿ ಯಾಕಂದ್ರೆ ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಏನೋ ಒಂದು ಯೋಚನೆ ಮಾಡೋಣ ಅಂತ. ವಿಡಿಯೋ ಮಾಡಿ ಈಗ ಪುಣೆ ಇರ್ತೀವಿ ನಾವು. ಪುಣೆ ನೆಕ್ಸ್ಟ್ ಮುಂದಿಂದ ಈಗ ಪುಣೆಗೆ ಹೋಗೋಣ ಮೊದಲು. ಪುಣ್ಯಕ್ಕೆ ಹೋಗ್ಕೋ ಮುಂಬೈಗೆ ಹೋಗ್ಕೋ ಗೊತ್ತಿಲ್ಲ. ನೀವು ಗಾಡಿ ಹೆಂಗೆ ಹೊಡಿತೀರ ಅದ್ರ ಮೇಲೆ. ಕಟ್ಟಿದೇವಿ ಇನ್ನು ಯಾರ ಊಟ ಮಾಡ್ಬೇಕು. ಹಾಂ ಅದಕ್ಕೆಲ್ಲರ ಒಂದು ಸ್ವಲ್ಪ ಚಲೋ ಹೋಟೆಲ್ ಕಂಡ್ರೆ ಸ್ವಲ್ಪ ಊಟ ಮಾಡ್ಕೋತೀವಿ. ದೇವ್ರ ದರ್ಶನ ಎಲ್ಲ ಮುಗ್ದಂಗಾಗ್ಯಾವ. ಹಾಂ ಇವತ್ತು ಹುಟ್ಟಿದಬ್ಬ ಇರೋದ್ರ ಕಿರಣ್ ಅವ್ರದ್ದು ಹುಟ್ಟಿದಬ್ಬ ಇರೋದ್ರಿಂದ ಹೋಟೆಲಿಗೆ ಸಪ್ರೇಟ್ ಆಗಿ ಪಾರ್ಟಿ ಕಿರಣ್ಣವ್ರ ಕಡೆ ಇವ್ರದ ಪಾರ್ಟಿ. 2ನೇ ತಾರೀಕು ಅಷ್ಟೇ ಇವ್ರದ್ದು ಪಾರ್ಟಿ. 3ನೇ ತಾರೀಕೆಲ್ಲ ನಮ್ದು ಎಂಜಾಯ್ ಮಾಡೋಣ. ಅಣ್ಣ ನೀವು ಲಾಸ್ಟ್ ಟೈಮ್ ಬಂದಿದ್ರಿ, ಆಮ್ಯಾಗ ಹೆಂಗೆ ಆ ಟೈಮಿಗೆ ಈ ಟೈಮಿಗೆ ಏನಾರ ಫರಕ್ ಐತು? ಇಲ್ರಿ ಇವತ್ತು ಶುಕ್ರವಾರ, ಅವಾಗ ನಾವು ಬುಧವಾರನ ಬಂದಿದ್ವಿ. ನಾವು ಲಾಸ್ಟ್ ಟೈಮ್ ಹೊರಗಡೆ ಏನಿಲ್ಲ ಅಂದ್ರೂ ಒಂದು 30 ಅಡಿ ಅಂದ್ರೆ ದೂರಿಂದ ದರ್ಶನ ಮಾಡ್ಕೊಂಡಿದ್ವಿ. ಈಗ ಒಂದು 5 ಅಡಿಯಿಂದ ದರ್ಶನ ಮಾಡ್ಕೊಂಡಿದ್ವಿ. ಒಂದೇದು ಲಾಸ್ಟ್ ಟೈಮ್ ಬಂದಾಗ್ಲೂ ಮಂಗಳಾರತಿ ಆಗತ್ತಿತ್ತು, ಈ ಟೈಮ್ನು ಮಂಗಳಾರತಿ ಆಗತ್ತಿತ್ತು. ಲಕ್ಷ್ಮಿ ಆಶೀರ್ವಾದ ಯಾವಾಗಿದ್ರು ನಮ್ಮ ಮ್ಯಾಗ ಇರ್ತೈತೆ ಅಂತ ಅನ್ಕೊಂಡೇವ್ ನಾವು. ಅದನ್ನ ಲಕ್ಷ್ಮಿ ಹೆಂಗ್ ಆಶೀರ್ವಾದ ಕೊಡ್ತಾಳೆ ಅದ್ರ ಮ್ಯಾಗ ಹೋಗ್ತಿದ್ವಿ ಅಷ್ಟೇ. ಚಲೋ ಐತಿ ದರ್ಶನ ಮಾತ್ರ ಚಲೋ ಆತ್ರಿ. ಆದ್ರೆ ನಾವು ನಿಮ್ಗೆ ತೋರ್ಸಕ್ ಆಗ್ಲಿಲ್ಲ. ಭಾಳ ಸ್ಟ್ರಿಕ್ ಐತಿ ಒಳಗೆ. ಸೆಕ್ಯೂರಿಟಿದೆಲ್ಲ ಮೊಬೈಲ್ ಚೆಕ್ ಆದ್ರೂ ಕ್ಯಾಮ್ರಾ ಇಟ್ಟಿದ್ವಿ ನಾವು ಮ್ಯಾಲಿಂಗ್ ಕಿಸಿದಾಗ. ಆದ್ರೂ ಬೇಡ, ಯಾಕೆ ರಿಸ್ಕ್ ಅಂತೇಳಿ ಸುಮ್ಮನೆ ಬಂದಾತದ. ಮತ್ತೆ ಏನ್ ಕ್ಲಿಪ್ಸ್ ಬಂದಾವ ಅವನಷ್ಟು ಆಗ್ತವೆ. ಸೊ ನೆಕ್ಸ್ಟ್ ಟೈಮ್ ಏನಾರ ಚಾನ್ಸ್ ಬಂದ್ರೆ ಅವೆಲ್ಲ ನಿಮ್ಗೆ ಕ್ಲಿಪ್ಸ್ ತೋರಿಸು ಅಂತ. ಈಗ ನಾ ಸತತ ಈಗ 4ನೇ ಬಾರಿ ಈಗ ಬರೋದು, 5ನೇ ಬಾರಿ. 5 ಸಲ ಆತ್ನ ಈಗ ಬರತ್ತೀನಿ ಈಗ. ನನ್ನ ಫಸ್ಟ್ ಟೈಮ್ ದರ್ಶನ ಮಾಡಿದಾಗ ಯಾವ್ದು ಮಂಗಳಾರತಿ ಅದು ಏನು ಇದ್ದಿದ್ದಿಲ್ಲ. 2ನೇ ಟೈಮ್ ಕಂಟಿನ್ಯೂ ಇದೆ. ಇದು 2ನೇ ಟೈಮ್ ನಂಗೆ ಮಂಗಳಾರತಿನೂ ಸಿಕ್ಕೈತಿ. ಲಾಸ್ಟ್ ಟೈಮ್ ಅದೇ ಟೈಮಿಗೆ ಬಂದಿದ್ದು ಕಾಣಿಸ್ತೈತಿ. ಬಟ್ ಮಂಗಳಾರತಿ ಆಯ್ತು, ಚಲೋ ಆಯ್ತು ದರ್ಶನ ಮಾತ್ರ. ಆದ್ರೆ ಯಾವಾಗಿದ್ರೆ ನನ್ನ ಇರಲಿಲ್ಲ. ಆದ್ರೆ ನಾ ಫಸ್ಟ್ ಟೈಮ್ ಬಂದೀನಿ, ನನಗಂತಿ ಮಂಗಳಾರತಿ ಸಿಕ್ಕಾಬಿಡ್ತೆ. ನೆಕ್ಸ್ಟ್ ಟೈಮ್ ನಿಮಗೂ ಸಿಗ್ಲಿ ಅಂತೇಳಿ ನಾವು ಅನ್ಕೊಳತ್ತೇವೆ. ನೆಕ್ಸ್ಟ್ ಟೈಮ್ ಬರೋಣ್ರಿ. ಮುಂದಿನ ವರ್ಷನ ಏನು ಸನೇದ್ರಾಗ ಬರೋಣ. ಲಕ್ಷ್ಮಿ ಯಾವಾಗ ಕರಿತಾಳೆ ಅವಾಗ ಬರೋಣ. ಇಷ್ಟ ರೀ ಇವತ್ತಿನ ಬ್ಲಾಗ್. ಸೊ ಏನ್ರ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ನೂ ಚೊಕ್ ಬ್ಲಾಗ್ಸ್ನ ಮಾಡಕ್ಕೆ ಭಾಳ ಟ್ರೈ ಮಾಡಾಕತ್ತೀನಿ. ಆಮ್ಯಾಗ ಈಗ ಸ್ಟಾರ್ಟಿಂಗ್ ಅಲ್ರಿ, ಹಿಂಗಾಗಿ ಸ್ವಲ್ಪ ಭಾಳ ಇದಾಗತ್ತೆ ವಿಡಿಯೋ ಮಾಡಾಕೋದು. ಯಾವಾಗಲೂ ಬಂದಿಲ್ಲ. ಫಸ್ಟ್ ಟೈಮ್ ನಾವು ಮಾತಾಡೀವಿ. ಏನಾರು ತಪ್ಪಿದ್ರೆ ನಮ್ಮಂತಲ್ಲಿಂದ್ರೆ ಏನಾರು ತಪ್ಪಿದ್ರೆ ಸಾರಿ ಆಗ್ತಿರ್ತಾವ್ರಿ. ಸ್ವಲ್ಪ ಸಂಭಾಳಿಸ್ಕೊತೀರ ಅಂತೇಳಿ ಇದೇ ಐತಿ ನಿಮ್ಮ ಮ್ಯಾಗ ನಮ್ಗೆ. ಸೊ ಬರ್ರಿ ಬ್ಲಾಗ್ ಎಂಡ್ ಮಾಡೋ ಟೈಮ್ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತಾನಂತ. ಬಾಯ್. ಸೊ ಬರ್ರಿ ಈಗ ಬ್ಲಾಗ್